ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೋಡಲೇಬೇಕಾದಂತಹ ಒಂದು ಸ್ಟೋರಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಕೊಪ್ಪಳ ಜಿಲ್ಲಾ ಪೊಲೀಸರಿಗೆ ಏನು ಇಷ್ಟೊಂದು ಬಡತನ ಬಂತಾ? ಇದು ನೇರವಾದ ಪ್ರಶ್ನೆ. ಯಾಕೆ ಅಂದ್ರೆ ಲಂಚ ತಗೊಳ್ಳೋದು ಒಂದು ಕಡೆ, ಲಂಚ ತಗೊಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾವುದೇ ಕೇಸಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಜೆರಾಕ್ಸ್ ಪೇಪರ್ನು ಕೂಡ ಬಂಡ್ಲ್ ತರಿಸ್ಕೊತಾರಂತೆ ಯಾರಾದ್ರೂ ಕಂಪ್ಲೇಂಟ್ ಕೊಡಕ್ ಹೋದ್ರೆ. ಏನು ಅಷ್ಟೊಂದು ಬಡಸ್ತಾನ ಬಂದ್ಬಿಟ್ಟಿದೆಯಾ ನಿಮ್ಮ ಗೃಹ ಇಲಾಖೆಗೆ ಅಥವಾ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ. ನೋಡಿಲಿ, ಜೆರಾಕ್ಸ್ ಪೇಪರ್ ಬಂಡಲ್. ಯಾಕೆಂದ್ರೆ ಕಂಪ್ಲೇಂಟ್ ಕೊಡೋಕೆ ಹೋಗೋರು ಇವರು, ಕಂಪ್ಲೇಂಟ್ ಬರ್ಕೊಳಕ್ಕೆ ನಮ್ಮ ಹತ್ರ ಪೇಪರ್ ಇಲ್ಲ ಅಂದವ್ರು ಇವರು. ಹೋಗಿ ತಗೊಂಡು ಬನ್ನಿ ಅಂತ ಇವರೇ ಪೇಪರ್ ತಗೊಂಡೋಗಿ ಪೆನ್ನು ತೊಗೊಂಡೋಗಿ ಅವರೇ ಬರೆದ್ಬಿಟ್ಟು ಅವ್ರ ಕೈಗೆ ಕೊಟ್ಟು ಬಂದರೆ ಅವರು ಆಮೇಲೆ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾ ಬೇಡ ಅನ್ನೋದನ್ನ ಆಮೇಲೆ ಯೋಚನೆ ಮಾಡ್ತಾರೆ ಬಹುಶಃ ಕುತ್ಕೊಂಡವ್ರು. ಸೊ ನೋಡಿ, ದೂರದಾರನಿಂದಲೇ ಜೆರಾಕ್ಸ್ ಪೇಪರನ್ನು ತರಿಸಿದ್ದಾರೆ. ಪಾಪ ಮಗಳು ನಾಪತ್ತೆ ಆಗಿದ್ದಾಳೆ ಅಂತ ಪಾಪ ಅವರೇ ತಮ್ಮ ಅಳಲ್ ತೊಳ್ಕೊಳಕ್ಕೆ ಹೋಗಿದಾರಲ್ಲಿ. PC ಪರಶುರಾಮ್ ಅಂತೆ ಅವ್ರಿಗೆ ಹೇಳಿದ್ರಂತೆ, ಹೋಗಿ ತಗೊಂಡು ಬಂದು ನೀವೇನೆ ಪೇಪರ್ನ ಅಂತೇಳಿ. ನೀವು ತಗೊಂಡು ಬಂದ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು FIR ಹಾಕ್ತೀವಿ ಅಂತ ಬೇರೆ ಅಂದ್ರಂತೆ ಇವರು. PC ಪರಶುರಾಮ್ ಅಂತೇಳಿ ಇವ್ರ ಹೆಸರು. 3 ಬಂಡ್ಲು ಜೆರಾಕ್ಸ್ ಪೇಪರ್ ತರಿಸೋರು. ಅದುವೇ ಸರಿಯಪ್ಪ, ನೀವು ಕಂಪ್ಲೇಂಟ್ ಅವ್ರು 1 ಪೇಪರಲ್ಲೋ 2 ಪೇಪರಲ್ಲೋ ಬರ್ಕೊಡ್ಬೋದು. ಅದಕ್ಕೆ ನೀವು 3 ಬಂಡಲ್ ಅಂತ ತರಿಸ್ತಾ ಇದ್ದೀರಿ ಅಂದ್ರೆ ಇದೇನು ಕತೆ ಇದು? ಅಂದರೆ ಪ್ರತಿ ರೀತಿಯಾಗಿ ಹೋಗೋರ ಹತ್ರ ನೀವು ಜೆರಾಕ್ಸ್ ಬಂಡ್ಲ್ಗಳನ್ನು ತರಿಸ್ಕೊಂಡು ಅದನ್ನು ವಾಪಸ್ ನೀವು ಮತ್ತೆ ಮಾರಾಟ ಮಾಡುವಂಥದ್ದು ಇಲ್ಲಿ ಸ್ಪಷ್ಟ ಅಲ್ವಾ? ಹಾಂ ಸರ್. ನೋಡಿ, ಇದು ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥದ್ದು. ಅಲ್ಲಿಗೆ ಒಬ್ಬ ಅರಳಹಳ್ಳಿ ನಿವಾಸಿ ಒಬ್ರು ಹೋಗಿದ್ದಾರೆ. ಪಾಪ ಅವ್ರ ಮಗಳು ನಾಪತ್ತೆ ಆಗಿದ್ಲಂತೆ. ಸರ್, ಹಿಂಗೆ ನಾಪತ್ತೆ ಆಗಿದ್ದಾಳೆ, ಹುಡುಕೊಡಿ ನನ್ನ ಮಗಳನ್ನ ಅಂತ ಹೇಳಿ ಹೋಗಿ ಕೇಳಿದಾರೆ. ಸರಿ, ಕಂಪ್ಲೇಂಟ್ ತಗೊಳ್ತೀವಿ, ಬಟ್ ನಮ್ಮ ಹತ್ರ ಪೇಪರ್ ಇಲ್ಲ, ಹೋಗಿ ಪೇಪರ್ ತಗೊಂಡ್ ಬಾ ಅಂತ ಹೇಳಿದ್ರಂತೆ. ಸರಿ, ಏನೋ ಒಂದು ಪೇಪರ್ ಏನೋ ಅಂತ ಹೇಳಿ ಅವ್ರು ಅನ್ಕೊಂಡಿರ್ತಾರೆ. ಇಲ್ಲ ಅಲ್ಲಿ ಹೋಗಿ ಜೆರಾಕ್ಸ್ ಅಂಗಡಿಯಲ್ಲಿ 3 ಬಂಡ್ಲ್ ಪೇಪರ್ ತಗೊಂಡ್ ಬಾ ಅಂತ ಹೇಳಿ ಕಳ್ಸೋರು ಇವರು. ನೆಲಮಂಗಲದ ನ್ಯಾಯಬೆಲೆ ಅಂಗಡಿಯಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಪ್ರತಿ ಬಾರಿಯೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಕೆಲವರು. ಪ್ರತಿ ಕಾರ್ಡ್ದಾರರಿಂದ ತಲಾ 20 ರೂಪಾಯಿ ವಸೂಲಿ ಮಾಡ್ತಾರಂತ ಇವರು. ಕಂಬದಕಲ್ಲು ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಹಿಂಗೆ ವಸೂಲಿ ದಂಧೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳಿದ್ವು. ಹಣದ ಬೇಡಿಕೆ ಇಡ್ತಾ ಇರುವಂತಹ ಪಡಿತರ ವಿತರಕ ಮುನಿಯಪ್ಪ ಸಿಕ್ಕಾಕೊಂಡಿದ್ದಾನೆ. ಈಗ ಹಣ ನೀಡದೇ ಇದ್ರೆ ಪಡಿತರನೇ ಕೊಡಲ್ವಂತೆ, ಕೊಡಲ್ಲ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದಾಯ್ತು. ವಿತರಕ ಮುನಿಯಪ್ಪ ಹಣ ಪಡೆಯುವಂತ ವಿಡಿಯೋವನ್ನ ಈಗ ಯಾರೋ ವಿಡಿಯೋ ಮಾಡ್ಕೊಂಡು ಅದನ್ನ ವೈರಲ್ ಮಾಡಿ. ಮಗಳದಿಲ್ಲ ಕಣಮ್ಮ, ಮಗಳಿಲ್ಲ, ಮಗಂದು ಅಲ್ಲ ಅಂತ ಇರೋದು, ಗಂಡ ಅಂತ ಇಬ್ರುದೇನೆ. ಸೊ ಇದು ನೆಲಮಂಗಲದ ಕಂಬದಕಲ್ಲು ಏರಿಯಾ ಏನಿದೆಯಲ್ಲ, ಅಲ್ಲಿ ನ್ಯಾಯಬೆಲೆ ಅಂಗಡಿ. ಸೊ ಅಲ್ಲಿ ನೀವು ಈ ಥರ ಒಂದೊಂದು ರೇಷನ್ ಕಾರ್ಡ್ಗೂ 20 ರೂಪಾಯಿ ತಗೊಂಡು, ಅಲ್ಲಿ ನೋಡಿಲಿ ರಾಜಾರುಷವಾಗಿ ತಗೊಂಡು, ಇದು ಒಂದು ಕಡೆ ಅಂತ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೂಡ ನೋಡ್ತೀವಿ. ಹಾಗೆ ನಮ್ಮ ಜನನೂ ಕೂಡ ಈಗ ಹಾಗೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಪಾಪ ಅಲ್ಲಿ ಹೋದಾಗ ಸರಿಯಾಗಿ ರೇಷನ್ ಕೊಡಲ್ಲ, ಇಲ್ಲ ಅಂತ ಹೇಳಿ ಕಳಿಸ್ತಾರೆ, ಅಲಿಸ್ತಾರೆ ಅಂತ ಹೇಳ್ಬಿಟ್ಟು ತಗೊಳ್ಳಿ ಒಂದು 20 ರೂಪಾಯಿ ಅಂತ ಇವರು ಕೂಡ ಕೊಡ್ತಾರೆ. ಅವರು ನಿರಾಯಾಸವಾಗಿ ಆ 20 ರೂಪಾಯಿ ತಗೊಂಡು ಜೇಬಿಗೆ ಹಾಕೊಳ್ತಾ ಇದ್ದಾರೆ.